ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಮಾತಾಡೋಕೆ ಹೊರಟಿರೋದು ಕೇವಲ ಒಂದು ಭವಿಷ್ಯದ ಬಗ್ಗೆ ಅಲ್ಲ, ಅದಕ್ಕಿಂತನೂ ಮೀರಿದ್ದು. ಮಿಥುನ ರಾಶಿಯವರ ಜೀವನದಲ್ಲಿ ಒಂದು ದೊಡ್ಡ ದೈವಿಕ ತಿರುವು ಬರಲಿದೆ, ಅದರ ಬಗ್ಗೆ ಒಂದು ಆಳವಾದ ನೋಟ. ಇಷ್ಟು ದಿನ ಅನುಭವಿಸಿದ ಹೋರಾಟಗಳು, ಯಾರಿಗೂ ಕಾಣಿಸದ ಕಣ್ಣೀರು, ಯಾರೂ ಗುರುತಿಸದ ತ್ಯಾಗಗಳು, ಈ ಕಥೆಯ ಅಂತ್ಯವಾಗಿ ಒಂದು ಹೊಸ ಯುಗ ಶುರುವಾಗಲಿದೆ. ಬನ್ನಿ, ಈ ಪಯಣದಲ್ಲಿ ಒಟ್ಟಿಗೆ ಸಾಗಿ ಭವಿಷ್ಯದ ಬಾಗಿಲನ್ನು ತೆರೆಯೋಣ. ಈ ಒಂದು ಮಾತಿದೆಯಲ್ಲ, ಬಹುಶಃ ಮಿಥುನ ರಾಶಿಯವರ ಇಡೀ ಜೀವನದ ಸಾರಾಂಶವನ್ನೇ ಹೇಳ್ಬಿಡುತ್ತೆ. ಅವರ ವ್ಯಕ್ತಿತ್ವದಲ್ಲೇ ಒಂದು ದ್ವಂದ್ವ ಇರುತ್ತೆ ಅಲ್ವಾ? ಹೊರಗಡೆ ನೋಡೋಕೆ ಸದಾ ನಗುನಗ್ತಾ ತುಂಬ ಖುಷಿಯಾಗಿ ಉತ್ಸಾಹದಿಂದ ಇರ್ತಾರೆ. ಆದರೆ ಆ ನಗುವಿನ ಹಿಂದೆ ಒಂದು ದೊಡ್ಡ ಭಾವನೆಗಳ ಸಮುದ್ರವೇ ಅಡಗಿರುತ್ತೆ. ಮನಸ್ಸಿನೊಳಗೆ ನಡೆಯೋ ಆ ಬಿರುಗಾಳಿ, ಆ ನೋವು, ಆ ಮೌನ ಯುದ್ಧ, ಅದನ್ನ ಯಾರಿಗೂ ತೋರಿಸ್ಕೊಳ್ಳೋದಿಲ್ಲ. ಸರಿ, ನಮ್ಮ ಮೊದಲ ಭಾಗದಲ್ಲಿ ಮಿಥುನ ರಾಶಿಯವರ ಆ ದೈವಿಕ ರಹಸ್ಯ ಏನು ಅಂತ ನೋಡೋಣ. ಯಾಕೆ ಅವರ ಸ್ವಭಾವ ಇಷ್ಟು ನಿಗೂಢ? ಯಾಕೆ ಇಷ್ಟು ಸಂಕೀರ್ಣ? ಅವರ ವ್ಯಕ್ತಿತ್ವ ಸುಲಭ ಅನ್ಸಿದ್ರೂ ಅದ್ರೊಳಗೆ ತುಂಬ ಪದರಗಳಿವೆ. ಬನ್ನಿ, ಅದನ್ನ ಒಂದೊಂದಾಗಿ ಬಿಡಿಸಿ ನೋಡೋಣ. ನೋಡಿ, ಇದೇ ಆಂತರಿಕ ಸಂಘರ್ಷ. ಒಂದು ಕಡೆ ಪ್ರಪಂಚಕ್ಕೆ ಕಾಣಿಸೋ ಆ ಧೈರ್ಯ, ಆ ಬುದ್ಧಿವಂತಿಕೆ, ಯಾವತ್ತೂ ಮುಂದೆ ಹೋಗ್ಬೇಕು ಅನ್ನೋ ಛಲ. ಆದರೆ ಇನ್ನೊಂದು ಕಡೆ ಯಾರಿಗೂ ಹೇಳ್ಕೊಳೋಕಾಗದ ನೋವು, ಒಂಟಿತನದಲ್ಲಿ ಸುರಿಸಿದ ಕಣ್ಣೀರು, ಮೌನವಾಳಿ ಸಹಿಸ್ಕೊಂಡ ಎಷ್ಟೋ ಅವಮಾನಗಳು. ಇವೆರಡೂ ಬೇರೆ ಬೇರೆ ಅಲ್ಲ ಗೊತ್ತಾ? ಇವೆರಡೂ ಸೇರಿಯೇ ಮಿಥುನ ರಾಶಿಯವರ ವ್ಯಕ್ತಿತ್ವ. ಸರಿ, ಈಗ ಅವರ ಜೀವನವನ್ನೇ ರೂಪಿಸಿದ ಆ ಕಷ್ಟಗಳ ಬಗ್ಗೆ, ಆ ಮೌನ ಹೋರಾಟದ ಬಗ್ಗೆ ಸ್ವಲ್ಪ ಮಾತಾಡೋಣ. ಇದುಗಳು ಕೇವಲ ಕಲ್ಪನೆ ಅಲ್ಲ, ಬದಲಿಗೆ ಜೀವನದ ಕಠೋರ ಸತ್ಯಗಳು, ಅವರ ಆತ್ಮವನ್ನೇ ಪರೀಕ್ಷೆ ಮಾಡಿದ ಸವಾಲುಗಳು. ಇಲ್ಲಿರೋ ಒಂದೊಂದು ಪಾಯಿಂಟ್ ಕೂಡ ಅವರ ಹೋರಾಟಕ್ಕೆ ಸಾಕ್ಷಿ. ಯೋಚ್ನೆ ಮಾಡಿ, ಪ್ರಾಣಕ್ಕಿಂತ ಹೆಚ್ಚಾಗಿ ನಂಬಿದವರೇ ಮೋಸ ಮಾಡಿದಾಗ ಆಗೋ ನೋವು ಅದೆಂಥದ್ದು? 100 ಜನ ಸುತ್ತ ಇದ್ರೂ ನನ್ನವರು ಅನ್ನೋರೇ ನಮ್ಮನ್ನ ಅರ್ಥ ಮಾಡ್ಕೊಳ್ಳಿಲ್ಲ ಅಂದಾಗ ಕಾಡೋ ಒಂಟಿತನ. ಬೇರೆಯವರಿಗೋಸ್ಕರ ತಮ್ಮ ಖುಷಿಯನ್ನೇ ತ್ಯಾಗ ಮಾಡಿದರೂ ಅದಕ್ಕೊಂದು ಬೆಲೆ ಇಲ್ಲದಿದ್ದಾಗ ಆಗೋ ನಿರಾಸೆ. ಅಷ್ಟೇ ಅಲ್ಲ, ಇವರ ಬೆಳವಣಿಗೆಯನ್ನ ಸಹಸೋಕಾಗ್ದೆ ಅಸೂಯೆಯಿಂದ ತೊಂದರೆ ಕೊಟ್ಟೋರು. ಇದೆಲ್ಲವನ್ನೂ ಅನುಭವಿಸಿದ್ದಾರೆ. ಹಾಗಾದ್ರೆ ಈ ಎಲ್ಲ ಹೋರಾಟ ವೇಸ್ಟ್ ಆಯ್ತಾ? ಖಂಡಿತ ಇಲ್ಲ. ಇಲ್ಲೇ ನೋಡಿ, ಕಥೆಗೆ ಒಂದು ದೊಡ್ಡ ಟ್ವಿಸ್ಟ್ ಸಿಗೋದು. ಇಷ್ಟು ದಿನ ಅನುಭವಿಸಿದ ಒಂದೊಂದು ನೋವು, ಸುರಿಸಿದ ಒಂದೊಂದು ಹನಿ ಕಣ್ಣೀರು, ಯಾವುದೂ ವೇಸ್ಟ್ ಆಗಿಲ್ಲ. ಅದು ಸೋಲೆ ಅಲ್ಲ, ಬದಲಿಗೆ ಮುಂದೆ ಬರ್ತಿರೋ ದೊಡ್ಡ ಯಶಸ್ಸಿಗೆ ಅದೇ ಒಂದು ಗಟ್ಟಿ ಅಡಿಪಾಯ. ಇಷ್ಟು ದಿನ ತಾಳ್ಮೆಯಿಂದ ನೆಟ್ಟ ಬೀಜ ಇದೆಯಲ್ಲ, ಅದು ಈಗ ಫಲ ಕೊಡೋಕೆ ರೆಡಿಯಾನಿದೆ. ಆದ್ರೆ ಒಂದು ಪ್ರಶ್ನೆ, ಯಾಕೆ ಈ ನಿರಂತರ ಹೋರಾಟ? ಯಾಕೆ ಇಷ್ಟೊಂದು ಕಷ್ಟ? ಖಂಡಿತ ಮಿಥುನ ರಾಶಿಯ ಪ್ರತಿಯೊಬ್ಬರೂ ತಮ್ಮನ್ನ ತಾವು ಈ ಪ್ರಶ್ನೆ ಕೇಳ್ಕೊಂಡಿರ್ತಾರೆ. ನನ್ನ ಲೈಫ್ ಯಾಕೆ ಹೀಗಿದೆ? ನಾನೇ ಯಾಕೆ ಇಷ್ಟೆಲ್ಲ ಹೋರಾಡ್ಬೇಕು? ಒಳ್ಳೆಯವರಿಗೆ ಕಾಲ ಇಲ್ವಾ ಅಂತ. ಆದ್ರೆ ಈ ಪ್ರಶ್ನೆಗಳು ಬರೀ ಹತಾಶೆಯಿಂದ ಬಂದಿದ್ದಲ್ಲ, ಇದು ತಮ್ಮ ಅಸ್ತಿತ್ವದ ಅರ್ಥವನ್ನೇ ಹುಡುಕುವ ಒಂದು ದೊಡ್ಡ ಪ್ರಯತ್ನ. ಸರಿ, ಇಲ್ಲಿಂದ ಮುಂದೆ ಈ ವಿಶ್ಲೇಷಣೆಗೆ ಒಂದು ದೊಡ್ಡ ತಿರುವು ಸಿಗತ್ತೆ. ಯಾಕಂದ್ರೆ ಈ ಎಲ್ಲಾ ಹೋರಾಟದ ಮಧ್ಯ, ಕತ್ತಲಲ್ಲೂ ಕೂಡ ಮೊದಲಿನಿಂದಲೂ ಒಂದು ಅದೃಶ್ಯ ದೈವಿಕ ಶಕ್ತಿ ಇವ್ರ ಜೊತೆ ಇತ್ತು. ಅದೇ ರಕ್ಷಣೆ ಕೊಡ್ತಿತ್ತು. ಏನದು ಶಕ್ತಿ? ಅದು ಹೇಗೆ ಕೆಲ್ಸ ಮಾಡ್ತಿದೆ? ಬನ್ನಿ ನೋಡೋಣ. ಒಂದು ಸಲ ತಮ್ಮ ಜೀವನದ ಪುಟಗಳನ್ನ ಹಿಂತಿರುಗಿ ನೋಡಿ. ಎಷ್ಟು ಸಲ ಆತರ ಆಗಿದೆ? ದುಟ್ಟ ಅಪಾಯದ ಹತ್ತಿರ ಹೋಗಿ ಅಯ್ಯೋ ಎಲ್ಲ ಮುಗಿತು, ಇನ್ನೇನು ದಾರಿನೇ ಇಲ್ಲ ಅನ್ಕೊಂಡಾಗ ಲಾಸ್ಟ್ ಮೂಮೆಂಟ್ನಲ್ಲಿ ಏದೋ ಒಂದು ಅದ್ಭುತ ನಡೆಸಿರುತ್ತೆ. ಒಂದು ಸಣ್ಣ ಸಹಾಯ, ಒಂದು ಎಕ್ಸ್ಪೆಕ್ಟ್ ಮಾಡದ ಅವಕಾಶ, ಇಲ್ಲಂದ್ರೆ ಕೂದಲೆಳೆ ಅಂತರದಲ್ಲಿ ಪಾರಾಗಿದ್ದು. ಅದೆಲ್ಲ ಕಾಕತಾಳೀಯ ಅಲ್ಲ, ಅದುವೇ ನಿಮ್ಮನ್ನ ಕಾಯ್ತಿರೋ ಆ ದೈವಿಕ ಶಕ್ತಿಯ ಅದೃಶ್ಯ ಕೈ. ಹೌದು, ಆ ಅದೃಶ್ಯ ದೈವಿಕ ರಕ್ಷಣೆ ಬೇರೇನೂ ಅಲ್ಲ, ಅದುವೇ ಪರಮಶಿವನ ಕೃಪೆ. ಮಿಥುನ ರಾಶಿಯವರು ಶಿವನ ಅಂಶವನ್ನೇ ಹೊತ್ಕೊಂಡು ಹುಟ್ಟಿರ್ತಾರೆ. ಅದಕ್ಕೆ ನೋಡಿ, ಅವರಲ್ಲಿ ಅಷ್ಟೊಂದು ತ್ಯಾಗದ ಗುಣ, ಎಂಥ ಕಷ್ಟ ಬಂದರೂ ಸಹಿಸ್ಕೊಳ್ಳುವ ತಾಳ್ಮೆ, ನೋವಿನಲ್ಲೂ ಮೌನವಾಡಿರೋ ಶಕ್ತಿ ಇರುತ್ತೆ. ಶಿವ ಹೇಗೆ ವಿಷವನ್ನ ಕುಡಿದು ಜಗತ್ತನ್ನ ಕಾಪಾಡಿದ್ನೋ, ಹಾಗೆ ಇವರು ಕೂಡ ಜೀವನದ ಎಲ್ಲಾ ನೆಗೆಟಿವಿಟಿಯನ್ನ ತಮ್ಮೊಳಗಿಟ್ಕೊಂಡು ಹೊರಗಡೆ ಶಾಂತವಾಗಿರ್ತಾರೆ. ಆ ಶಕ್ತಿ ಬರೋದೇ ಶಿವತತ್ವದಿಂದ. ಇವತ್ತಿನ ನಮ್ಮ ಈ ವಿಶ್ಲೇಷಣೆಯ ಅತ್ಯಂತ ಪ್ರಮುಖವಾದ ಸಂದೇಶಕ್ಕೆ ಈಗ ಬಂದಿದ್ದೀವಿ. ಜೀವನದಲ್ಲಿ ಒಂದು ದೊಡ್ಡ, ಸಕಾರಾತ್ಮಕವಾದ ಮಹಾತಿರುವು ಬರಲಿದೆ. ಕಷ್ಟದ ಕತ್ತಲೆ ಅಧ್ಯಾಯ ಮುಗಿದು ಬೆಳಕಿನ ಹೊಸ ಶಕೆ ಶುರುವಾಗಲಿದೆ. ಇದು ಸುಮ್ನೆ ಬದಲಾವಣೆಯಲ್ಲ, ಇದು ಒಂದು ರೀತಿ ಪುನರ್ಜನ್ಮ. ಹೌದು, 3 ಮುಂದಿನ ದಿನಗಳಲ್ಲಿ ಜೀವನದ ದಿಕ್ಕನ್ನೇ ಬದಲಿಸೋ ತರಹದ 3 ದೊಡ್ಡ ಗುಡ್ ನ್ಯೂಸ್ ಕೇಳೋಕೆ ಸಿಗ್ಲಿದೆ. ಇದು ಸುಮ್ನೆ ಹೇಳೋ ಭರವಸೆ ಮಾತಲ್ಲ. ಆಕಾಶದಲ್ಲಿ ಗ್ರಹಗಳ ಸಂಯೋಗ ಆಗ್ತಿದೆ, ಅದರ ಸ್ಪಷ್ಟ ಮುನ್ಸೂಚನೆ ಇದು. ಈ ಬದಲಾವಣೆಗಳು ಜೀವನದ ಅತಿ ಮುಖ್ಯವಾದ ಕ್ಷೇತ್ರಗಳಲ್ಲಿ ಆಗ್ಲಿವೆ.
ಈ ದೊಡ್ಡ ಬದಲಾವಣೆಗೆ ಜ್ಯೋತಿಷ್ಯದ ಕಾರಣ ಏನು ಗೊತ್ತಾ? ಜಾತಕದ 8ನೇ ಮನೆಯಲ್ಲಿ 4 ಗ್ರಹಗಳು ಒಟ್ಟಿಗೆ ಸೇರಿವೆ. 8ನೇ ಮನೆ ಅಂದ್ರೆ ಸಾಮಾನ್ಯವಾಗಿ ಜನ ಹೆದರುತ್ತಾರೆ. ಆದ್ರೆ ಇಲ್ಲಿ ಹೆದರೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಇದು ಹಳೆಯ ನೋವು, ಕರ್ಮ ಎಲ್ಲವನ್ನೂ ಸುಟ್ಟುಹಾಕಿ ಒಂದ್ರೀತಿ ಶುದ್ಧೀಕರಣ ಮಾಡಿ ಹೊಸ ಜೀವನ ಕೊಡೋ ದೈವಿಕ ಪ್ರಕ್ರಿಯೆ. ಈ ಸಂಯೋಗದಲ್ಲಿರೋ ಒಂದೊಂದು ಗ್ರಹವು ಒಂದೊಂದು ಗಿಫ್ಟ್ ಕೊಡ್ತಿದೆ. ನೋಡಿ, ಸೂರ್ಯ ಸ್ವಾಭಿಮಾನವನ್ನ ವಾಪಸ್ ತರ್ತಾನೆ. ನಿಮ್ಮ ರಾಶ್ಯಾಧಿಪತಿ ಬುಧ ಯಾರು ನಮ್ಮೋರು ಯಾರೋ ಅನ್ಯರು ಅನ್ನೋ ಕ್ಲಾರಿಟಿ ಕೊಡ್ತಾನೆ. ಮಂಗಳ ಇಷ್ಟು ದಿನದ ಭಯವನ್ನ ಮೆಟ್ಟಿ ನಿಲ್ಲೋ ಧೈರ್ಯ ಕೊಟ್ರೆ, ಶುಕ್ರ ಹಾಳಾಗಿದ್ದ ಸಂಬಂಧಗಳನ್ನ ಸರಿಮಾಡಿ ದುಡ್ಡಿನ ಹೊಸ ದಾರಿಗಳನ್ನ ತೆಗಿತಾನೆ. ಹಾಗಾದ್ರೆ ಈ ಮಹಾತಿರುವಿನಿಂದಾಗೋ ಬದಲಾವಣೆಗಳೇನು? ಮೊದಲನೆಯದಾಗಿ ಕೈತಪ್ಪಿ ಹೋಗಿದ್ದ ಅವಕಾಶಗಳು ವಾಪಸ್ ಬರುತ್ತೆ. ಗೌರವ ಹೆಚ್ಚಾಗತ್ತೆ. ನಿಮ್ಮನ್ನ ಕಡೆಗಣಿಸಿದವರೇ ಬಂದು ನಿಮ್ಮ ಮಾತಿಗೆ ಬೆಲೆ ಕೊಡ್ತಾರೆ. ದುಡ್ಡು ಕಾಸಿನ ವಿಚಾರ, ಮನಸ್ಸಿನ ನೆಮ್ಮದಿ ಎಲ್ಲವೂ ಚೆನ್ನಾಗಿರುತ್ತೆ. ಮುಖ್ಯವಾಗಿ ಲೈಫ್ನಲ್ಲಿರೋ ಕನ್ಫ್ಯೂಷನ್ ಹೋಗಿ ಯಾರ್ ಬೇಕು ಯಾರ್ ಬೇಡ ಅನ್ನೋ ಸ್ಪಷ್ಟತೆ ಬರುತ್ತೆ. ಇದರಿಂದ ನಿಜವಾದ ಸಂಬಂಧಗಳು ಮಾತ್ರ ಉಳಿದು ಇನ್ನೂ ಗಟ್ಟಿಯಾಗುತ್ತವೆ. ಸರಿ, ಈ ಹೊಸ ಪಾಸಿಟಿವ್ ಚಾಪ್ಟರ್ ಶುರುವಾಗ್ತಿದೆ. ಇದನ್ನ ಪೂರ್ತಿಯಾಗಿ ಸ್ವೀಕರಿಸೋಕೆ, ಆ ಶಕ್ತಿಯನ್ನ ಇನ್ನಷ್ಟು ಹೆಚ್ಚಿಸ್ಕೊಳ್ಳೋಕೆ ಕೆಲವು ಸಿಂಪಲ್ ಆದ ದೈವಿಕ ಮಾರ್ಗದರ್ಶನಗಳಿವೆ. ಇವೇನೂ ಬರೀ ಪರಿಹಾರಗಳಲ್ಲ, ಬದಲಿಗೆ ಆ ದೈವಿಕ ಶಕ್ತಿ ಜೊತೆ ನಮ್ಮ ಕನೆಕ್ಷನ್ ಅನ್ನ ಇನ್ನಷ್ಟು ಸ್ಟ್ರಾಂಗ್ ಮಾಡೋ ಉಪಾಯಗಳು. ಬನ್ನಿ ಅದರ ಬಗ್ಗೆ ತಿಳ್ಕೊಳ್ಳೋಣ. ಇಲ್ಲಿರೋ 3 ಪರಿಹಾರಗಳು ತುಂಬಾ ಸರಳ, ಆದ್ರೆ ಅಷ್ಟೇ ಪವರ್ಫುಲ್. ಮೊದಲನೇದು, ಶಿವನ ದೇವಸ್ಥಾನಕ್ಕೆ ಹೋಗಿ. ಅಲ್ಲೇ ಹೋಗಿ ಕಷ್ಟ ಹೇಳ್ಕೊಳ್ಳೋ ಬದಲು ಇಷ್ಟು ದಿನ ಕಾಪಾಡಿದ್ದಕ್ಕೆ ಥ್ಯಾಂಕ್ಸ್ ಅಂತ ಮನ್ಸಿಂದ ಕೃತಜ್ಞತೆ ಹೇಳಿ. ಎರಡನೇದು, ಪ್ರತಿದಿನ ಓಂ ನಮಃ ಶಿವಾಯ ಮಂತ್ರವನ್ನ 108 ಸಲ ಹೇಳಿ. ಇದು ನಿಮ್ಮ ಸುತ್ತ ಒಂದು ರಕ್ಷಾ ಕವಚವನ್ನೇ ಸೃಷ್ಟಿ ಮಾಡತ್ತೆ. ಮೂರನೇದು, 3 ಜೀವಿಗಳಿಗೆ ಆಹಾರ ಕೊಡಿ. ಹಸು, ನಾಯಿ, ಹೀಗೆ. ಈ ಸೇವೆ ಮಾಡೋದ್ರಿಂದ ಅನಿರೀಕ್ಷಿತವಾಗಿ ಬರೋ ಅಡೆತಡೆಗಳೆಲ್ಲ ದೂರ ಆಗತ್ತೆ. ಇದನ್ನ ನಂಬಿಕೆಯಿಂದ ಮಾಡಿದ್ರೆ ಫಲ ಖಂಡಿತ. ಈ ಒಂದು ಮಾತನ್ನ ಚೆನ್ನಾಗಿ ನೆನಪಿಟ್ಕೊಳ್ಳಿ. ಪರಮಾತ್ಮನ ಕೈಯಲ್ಲಿರೋರು ಯಾವತ್ತೂ ಸೋಲಲ್ಲ. ಅಂದ್ರೆ ಹೋರಾಟಗಳು ವೇಸ್ಟ್ ಆಗಿಲ್ಲ, ಯಾರೂ ಒಂಟಿಯಾಗಿರ್ಲಿಲ್ಲ. ಆ ದೈವಿಕ ಶಕ್ತಿ ಕೈಹಿಡಿದು ನಡೆಸ್ತಿದೆ. ಕಥೆಯ ನೋವಿನ ಪುಟಗಳು ಮುಗಿದೋಗಿವೆ. ಈಗ ಶುರುವಾಗ್ತಿರೋದು ಜೀವನದ ಒಂದು ಸುವರ್ಣ ಅಧ್ಯಾಯ. ಜೀವನವೇ ಈಗ ಒಂದು ಹೊಸ ಸುಂದರವಾದ ಪುಟವನ್ನ ಮುಂದಿಟ್ಟಿದೆ. ಇಷ್ಟು ದಿನದ ನೋವು, ಕಷ್ಟದ ಭಾರವಾದ ಪುಟವನ್ನ ಮುಚ್ಚಿಹಾಕಿ ಈ ಹೊಸ ಪುಟವನ್ನ ತಿರುಗ್ಸೋಕೆ ಸಿದ್ಧರಿದ್ದಾರೆಯಾ? ಈ ದೈವಿಕ ಬದಲಾವಣೆಯನ್ನ ತೆರೆದ ಮನಸ್ಸಿನಿಂದ ಸ್ವಾಗತಿಸ್ಬೇಕು. ಯಾಕಂದ್ರೆ ಇವರ ಸಮಯ ಈಗ ಬಂದಿದೆ.